ಈಗಾಗಲೇ ಲೋಕಸಭೆಯ 7 ಹಂತಗಳ ಮತದಾನ ಮುಕ್ತಾಯವಾಗಿ ನಿನ್ನೆ ಸಾಯಂಕಾಲ ಎಕ್ಸಿಟ್ ಪೋಲ್ಗಳು ಕೂಡ ಬಂತು. ಎಲ್ಲರ ಎದೆಯಲ್ಲೂ ಢವಢವ ಶುರುವಾಗಿದೆ. ನಂಬರ್ಸ್ ಏನಾಗುತ್ತೆ ಅದಕ್ಕೆ ಉತ್ತರ ಬರ್ತಕ್ಕಂಥದ್ದು ಜೂನ್ 4ನೇ ತಾರೀಕು ಮತ ಎಣಿಕೆ ಪ್ರಕ್ರಿಯೆಗಳು ಆರಂಭ ಆದ ನಂತರ. ಆದರೆ ಪ್ರತಿಯೊಬ್ಬ ಕ್ಯಾಂಡಿಡೇಟ್ಗೆ, ಪ್ರತಿಯೊಬ್ಬ ಕಾರ್ಯಕರ್ತನಿಗೆ ಅವರದ್ದೇ ಆದಂತಹ ಲೆಕ್ಕಾಚಾರ ಇರುತ್ತೆ. ಇಲ್ಲ, ಗ್ರೌಂಡಲ್ಲಿ ನಾನು ವರ್ಕ್ ಮಾಡಿದ್ದೀನಿ, ನನಗೆ ಗೊತ್ತು ಈ ರೀತಿ ನಂಬರ್ ಬರುತ್ತೆ ಅಂತ ಅಂದ್ಬಿಟ್ಟು ಅವರವರದ್ದೇ ಆದ ಲೆಕ್ಕಾಚಾರಗಳನ್ನು ಹಾಕ್ಕೊಂಡಿರ್ತಾರೆ. ಕ್ಯಾಂಡಿಡೇಟ್ BJP ಅವ್ರದ್ದೊಂದು ಲೆಕ್ಕ ಇದ್ದರೆ ಕಾಂಗ್ರೆಸ್ ಅವ್ರದ್ದೊಂದು ಲೆಕ್ಕ, BJP ಕಾರ್ಯಕರ್ತರ ಲೆಕ್ಕ ಬೇರೆ, ಹಾಗೆಯೇ ಕಾಂಗ್ರೆಸ್ ಕಾರ್ಯಕರ್ತರ ಲೆಕ್ಕಾಚಾರ ಬೇರೆ, ಎಲ್ಲದಕ್ಕಿಂತ ಹೆಚ್ಚಾಗಿ ಗ್ರೌಂಡ್ ರಿಪೋರ್ಟ್ ಬೇರೆ. ಹೀಗೆ ಒಬ್ಬೊಬ್ಬರದ್ದು ಒಂದೊಂದು ಲೆಕ್ಕಾಚಾರ ಇರುತ್ತೆ. ಬಟ್ ರಿಮೆಂಬರ್, ಎಲ್ಲರಿಗೂ ಗೆಲುವಿನ ವಿಶ್ವಾಸ ಇರುತ್ತೆ. ಹಾಗಾಗಿ ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳು, ಈ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಕಾರ್ಯಕರ್ತರ ಮತ್ತು ಕ್ಯಾಂಡಿಡೇಟ್ಗಳ ಅಭ್ಯರ್ಥಿಗಳ ಅಭಿಪ್ರಾಯಗಳು ಯಾವ ರೀತಿ ಇದೆ, ಗೆಲುವಿನ ಆತ್ಮವಿಶ್ವಾಸ ಎಷ್ಟಿದೆ, ಇದೆಲ್ಲವನ್ನ ಮುಂದಿನ 1-1.5 ಗಂಟೆಯಲ್ಲಿ ನಾವೀಗ ಕ್ವಿಕ್ ಆಗಿ ನಿಮಗೆ ಕೊಡ್ತಾ ಹೋಗ್ತೀವಿ. 28 ಕ್ಷೇತ್ರಗಳಲ್ಲೂ ಕೂಡ ಜನರ ನಾಡಿ ಮಿಡಿತ ಹೇಗಿದೆ ಅದೆಲ್ಲವನ್ನ ಕೂಡ ಒಂದೊಂದಾಗಿ ಡೀಟೇಲ್ ಆಗಿ ನಾವೀಗ ನೋಡ್ತಾ ಹೋಗೋಣ. ಮೊದಲಿಗೆ ನಮ್ಮ ವಿಚಾರ ಇರ್ತಕ್ಕಂಥದ್ದು ಕರ್ನಾಟಕದ ಲೆಕ್ಕ. ಈ 28 ಕ್ಷೇತ್ರಗಳು ಲೋಕಸಮರದಲ್ಲಿ ಕರ್ನಾಟಕ ಕದನ ಯಾರಿಗೆ ಎಷ್ಟು ಸೀಟು ಅಂತ. ಸಮರದಲ್ಲಿ ಕರ್ನಾಟಕದ ಕದನ ಯಾರಿಗೆ ಎಷ್ಟು ಸೀಟು, ಕಾಂಗ್ರೆಸ್ಗೆಷ್ಟು, BJPಗೆಷ್ಟು, JDSಗೆಷ್ಟು ಅಂತ ಒಟ್ಟು 28 ಕ್ಷೇತ್ರಗಳಲ್ಲಿ ಯಾರಿಗೆ ಸಿಹಿ ಯಾರಿಗೆ ಕಹಿ, ಮತದಾರರ ಒಲವು ಯಾರತ್ತ, ಯಾರಿಗೆ ಜಯಮಾಲೆ. 28 ಕ್ಷೇತ್ರದ ಪಕ್ಕಾ ಲೆಕ್ಕಾಚಾರವನ್ನು ನಿಮ್ಮ ಮುಂದೆ ಇಡ್ತೀವಿ. ಪಕ್ಕಾ ರಿಪೋರ್ಟ್ ಪಬ್ಲಿಕ್ ಟಿವಿಯಲ್ಲಿ ಕರ್ನಾಟಕ ಲೆಕ್ಕದ ಅನಾವರಣ. ಸಾಮಾನ್ಯವಾಗಿ ಹೀಗೇ ಆಗುತ್ತೆ ಅಂತಕ್ಕಂಥದ್ದನ್ನ ಹೇಳ್ತಕ್ಕಂಥದ್ದು ಬಹಳ ಕಷ್ಟ. ಅದಕ್ಕೆ ಉತ್ತರ ಜೂನ್ 4ನೇ ತಾರೀಕು ನಿಮಗೆ ಗೊತ್ತಾಗುತ್ತೆ. ಸಾಧ್ಯತೆಗಳು ಹೇಗಿದೆ, ಏನಾಗಬಹುದು, ಮೂಡ್ ಏನಿದೆ, ಒಂದು ಟ್ರೆಂಡ್ ಯಾವ ರೀತಿ ಇದೆ ಅಂತಕ್ಕಂಥದ್ದು, ಜೊತೆಗೆ ಅವರವರ ಅಭಿಪ್ರಾಯಗಳು ಏನು, ಅಭ್ಯರ್ಥಿಗಳ ಅಭಿಪ್ರಾಯ, ಕಾರ್ಯಕರ್ತರ ಅಭಿಪ್ರಾಯ ಹೇಗಿದೆ ಅಂತಕ್ಕಂಥದ್ದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ತುಂಬಾ ನಾವು ತಡ ಮಾಡ್ತಾ ಹೋಗಲ್ಲ, ಮೊದಲಿಗೆ ಶುರು ಮಾಡಬೋಣ. ಸೊ ಬೆಂಗಳೂರು ಗ್ರಾಮಾಂತರ ಇಡೀ ರಾಜ್ಯದ ಗಮನ ಸೆಳೆದಂತಹ ಹೈ ವೋಲ್ಟೇಜ್ ಕ್ಷೇತ್ರ. ಬೆಂಗಳೂರು ಗ್ರಾಮಾಂತರದಲ್ಲಿ ಯಾರ ಪರವಾಗಿ ವಿಜಯಲಕ್ಷ್ಮಿ ಹೋಗ್ಬೇಕು ಅನ್ನೋದನ್ನ ಅಲ್ಲಿನ ಮತದಾರ ನಿರ್ಧಾರ ಮಾಡಿದ್ದಾನೆ, ಅಥವಾ ಅದರ ಅಂದಾಜು ಏನು, ಆ ಡೀಟೇಲ್ಸ್ ಈಗ ನೀವು ನೋಡ್ತಾ ಇದ್ದೀರಾ. ಬೆಂಗಳೂರು ಗ್ರಾಮಾಂತರದಲ್ಲಿ ಯಾರಿಗೆ ಮತದಾರನ ಆಶೀರ್ವಾದ, ಕೃಪಾ ಕಟಾಕ್ಷ ಯಾರಿಗಿದೆ? DK ಸುರೇಶ್ ಅವರಿಗೆ 2013, 14, 19 ರೀತಿನೇ ಅಲ್ಲಿ ರೆಡ್ ಕಾರ್ಪೆಟ್ ವೆಲ್ಕಮ್ ಇದೆಯಾ, ಅಥವಾ ಅಲ್ಲಿ ಅಭ್ಯರ್ಥಿಯನ್ನ ಬದಲಾಯಿಸಿ ಗೆಲುವಿಗೆ ಇಂಥದ್ದೇ ಸಂಸದ ಬೇಕು ಅಂತ ನಿರ್ಧಾರವನ್ನ ಡಾಕ್ಟರ್ CN ಮಂಜುನಾಥ್ ಪರವಾಗಿ ಮಾಡಿದ್ದಾರ ಜನ? ಏನ್ ಅಂದಾಜ್ ಸಿಗ್ತಾ ಇದೆ? ಬೆಂಗಳೂರು ಗ್ರಾಮಾಂತರದ ಗ್ರೌಂಡ್ ರಿಪೋರ್ಟ್ ಏನ್ ಹೇಳ್ತಾ ಇದೆ? ಮತದಾರನ ಆಶೀರ್ವಾದ ಯಾರ ಕಡೆಗಿದೆ? ಅದ್ರ ಬಗ್ಗೆ ಡೀಟೇಲ್ಡ್ ಆಗಿ ಹೇಳ್ತಾ ಹೋಗ್ತೀವಿ ನಾವು. ಒಂದು ಅಭ್ಯರ್ಥಿಯ ಲೆಕ್ಕಾಚಾರ ಏನು ಅನ್ನೋದು, ಇನ್ನೊಂದು ನಾವಾಗಲೇ ಹೇಳ್ತಾ ಇದ್ದ ಹಾಗೆ ಕಾರ್ಯಕರ್ತರಿಗೂ ಕೂಡ ಒಂದು ಅಂದಾಜಿರುತ್ತೆ. ಬೂತ್ ಮಟ್ಟದಲ್ಲಿ ಅವ್ರು ಸಿಕ್ಕಾಪಟ್ಟೆ ಗ್ರೌಂಡ್ ರಿಯಾಲಿಟಿ, ಗ್ರೌಂಡ್ ವರ್ಕ್ ಅನ್ನು ಮಾಡಿರ್ತಾರೆ. ಸೊ ಒಂದೊಂದು ಬೂತ್ ನಲ್ಲೂ ಇಷ್ಟಿಷ್ಟು ಮತಗಳು ನಮಗೆ ಬಂದಿರಬಹುದು, ಇಂಥವ್ರು ಇವ್ರಿಗೆ ಹಾಕಿರ್ಬೋದು ಅನ್ನೋ ಒಂದು ಅಂದಾಜಿರುತ್ತೆ. ಸೊ ಅಂದಾಜನ್ನ ಆಧರಿಸಿ ಅವ್ರ ಹತ್ರ ಒಂದು ಡೀಟೇಲ್ಡ್ ಮಾರ್ಜಿನ್ ಇರುತ್ತೆ. ನಮ್ಮ ಕ್ಯಾಂಡಿಡೇಟ್ ಇಷ್ಟು ಲೀಡನ್ನ ಎಲ್ಲಿ ತಗೊಳ್ತಾರೆ ಅಂತ. ಸೊ ಅದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಈಗ ಬಂತು ನೋಡಿ. ಓಕೆ, ಒಂದೊಂದಾಗಿ ನೋಡ್ತಾ ಹೋಗೋಣ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ DK ಸುರೇಶ್, BJP ಅಭ್ಯರ್ಥಿಯಾಗಿ ಡಾಕ್ಟರ್ ಮಂಜುನಾಥ್ ಸ್ಪರ್ಧೆ ಮಾಡಿದ್ದಾರೆ. DK ಸುರೇಶ್ ಅವ್ರಿಗೆ ಒಂದು ಲೆಕ್ಕ ಇದೆ. ಅವ್ರು ಹೇಳ್ತಾರೆ, ಇಲ್ಲ 100% ನಾನು ಗೆದ್ದೇ ಗೆಲ್ತೀನಿ, 1,65,000 ಮತಗಳ ಅಂತರದಲ್ಲಿ ನಾನು ಗೆಲ್ತೀನಿ ಅಂತಕ್ಕಂಥ ವಿಪರೀತವಾದ ವಿಶ್ವಾಸ, ಅಂದ್ರೆ ಹ್ಯಾಟ್ರಿಕ್ ಗೆಲುವನ್ನು ನಾನು ಸಾಧಿಸ್ತೀನಿ ಅಂತಕ್ಕಂಥ ನಂಬಿಕೆ ಇದೆ. ಯಾಕೆಂದ್ರೆ ಅವ್ರಿಗೂ ಕೂಡ ಪ್ರತಿಯೊಬ್ಬರು ಮಾಹಿತಿ ಕೊಟ್ಟಿರ್ತಾರೆ, ಎಲ್ಲೆಲ್ಲಿ ಯಾವ್ಯಾವ ಬೂತಲ್ಲಿ ಎಷ್ಟು ವೋಟಿಂಗ್ ಪರ್ಸೆಂಟೇಜ್ ಆಗಿದೆ, ನಮಗೆ ಬರುವ ಮತಗಳು ಯಾವ್ಯಾವ ಬೂತ್ನಲ್ಲಿದೆ, ಅದರಲ್ಲಿ ಎಷ್ಟು ಮತಗಳು. ಹಾಗಾಗಿ DK ಸುರೇಶ್ ಅವರು ಒಂದು ಲೆಕ್ಕ ಹಾಕೊಂಡು ಕೂತ್ಬಿಟ್ಟಿದ್ದಾರೆ, 1,65,000 ಓಟಲ್ಲಿ ನಾನು ಗೆಲ್ತೀನಿ ಅಂತ. ಆಯ್ತು, ಇದೇ ತರ ಲೆಕ್ಕನ BJP ಅಭ್ಯರ್ಥಿ ಕೂಡ ಹಾಕೊಂಡಿದ್ರೆ ಅವ್ರಿಗೂ ಅಷ್ಟೇ ಕಾನ್ಫಿಡೆನ್ಸ್ ಇದೆ. ಸೊ ಡಾಕ್ಟರ್ CN ಮಂಜುನಾಥ್ ಅವ್ರ ಲೆಕ್ಕ ಏನ್ ಹೇಳ್ತಾ ಇದೆ, ಅವ್ರ ಕೈಗೆ ಸೇರಿರುವಂತಹ ರಿಪೋರ್ಟ್ ಏನ್ ಹೇಳ್ತಾ ಇದೆ ಅಂದ್ರೆ, ಗೆಲುವಿನ ಅಂತರ 75,000 ಇದೆ. ನಾನು 75,000 ಲೀಡ್ ತಗೊಳ್ತೀನಿ. ನಾನು ನನ್ನ ಫೇಸ್ ವ್ಯಾಲ್ಯೂ ಮತ್ತೆ ನನಗಿರುವಂತಹ BJP ಹಾಗೂ JDS ನ ವೋಟ್ಗಳು ಚಾನಲೈಸ್ ಆಗುತ್ತೆ, 75,000 ಲೀಡು ಅಂತಿದ್ದಾರೆ. 75,000 ವೋಟ್ ಅಂದ್ರೆ ನೋಡಿ ಡಿಫರೆನ್ಸ್ ನೋಡಿ. ಅಲ್ಲಿಗೆ ಸುರೇಶ್ ಅವರಿಗೆ ಹೆಚ್ಚಿನ ಕಾನ್ಫಿಡೆನ್ಸ್ ಇದೆ ಅಂತ ಅನ್ನಿಸ್ತಾ ಇದೆ.
ಡಾಕ್ಟರ್ ಮಂಜುನಾಥ್ ಅವರು ಪಕ್ಕಾ ಲೆಕ್ಕ ಹಾಕೊಂಡು ಕೂತಿರಬಹುದು. ನಮಗೆ ರಿಯಲಿಸ್ಟಿಕ್ ನಂಬರ್ಸ್ ಇರಬಹುದು. ಇನ್ನು ಕಾಂಗ್ರೆಸ್ ಕಾರ್ಯಕರ್ತರ ಲೆಕ್ಕ, ಯಾಕಂದ್ರೆ 2 ತಿಂಗಳು ಸತತವಾಗಿ ಮಮತಾ 2 ತಿಂಗಳು ಅವರು ಗ್ರೌಂಡ್ ಅಲ್ಲಿ ವರ್ಕ್ ಮಾಡಿದ್ದಾರೆ. ಅವ್ರಿಗೆ ಗೊತ್ತು ಯಾರ್ಯಾರ ಮನೆಯಲ್ಲಿ ಓಟ್ ಬಂದಿರುತ್ತೆ ಅಂತ ಅವ್ರಿಗೆ ಗೊತ್ತಿರುತ್ತೆ. ಈ ಮನೆಯವರು ಕಾಂಗ್ರೆಸ್ಗೆ ಹಾಕ್ತಾರೆ, ಈ ಮನೆಯವರು ಬಿಜೆಪಿಗೆ ಹಾಕ್ತಾರೆ ಅಂತ. ಅವ್ರ ಪ್ರಕಾರ 2,35,000 ಲೀಡ್ನಲ್ಲಿ ಸುರೇಶ್ ಗೆಲ್ತಾರೆ ಅಂತ ಹೇಳ್ತಾರೆ. 2,35,000. ಅದೇನು ಆಶ್ಚರ್ಯ ಅಲ್ಲ. ಆ ಕ್ಷೇತ್ರದಲ್ಲಿ ಮಂಜುನಾಥ್ ಅಲ್ಲದೆ ಬೇರೆ ಯಾರಾದರೂ ಅಭ್ಯರ್ಥಿ ಆಗಿದ್ದಿದ್ರೆ ಇದೇನು ವಾಕ್ ಆಗಿರ್ತಾ ಇತ್ತು. 2,35,000 ಲೀಡ್. ಇದು ಕಾಂಗ್ರೆಸ್ ಕಾರ್ಯಕರ್ತರ ಲೆಕ್ಕ. ಓಕೆ, ಹಾಗಾದ್ರೆ ಬಿಜೆಪಿ ಕಾರ್ಯಕರ್ತರ ಲೆಕ್ಕನೂ ನಾವು ನೋಡ್ಬಿಡೋಣ. ಬಿಜೆಪಿ ಕಾರ್ಯಕರ್ತರ ಲೆಕ್ಕ ಹೇಳ್ತಿರೋದು 1,20,000 ಲೀಡು ನಮ್ಮ ಕ್ಯಾಂಡಿಡೇಟ್ ಸಿಗುತ್ತೆ ಅಂತ ಅವರು ಒಂದಷ್ಟು ಲೆಕ್ಕಾಚಾರ ಮಾಡ್ಕೊಂಡಿದ್ದಾರೆ. ಬಟ್ ಲಾಸ್ಟ್ ಟೈಮ್ ನಾವು ರೀಕಾಲ್ ಮಾಡ್ಕೊಂಡ್ಬಿಟ್ರೆ ವಿನ್ನಿಂಗ್ ಮಾರ್ಜಿನ್ ಸರ್ 2 ಲಕ್ಷ ಇತ್ತು. ಸೊ ಈ ಸಲ 1,20,000 ಕರೆಕ್ಟ್. ಸೊ 1,20,000 ಅಂತ ಬಿಜೆಪಿ ಕಾರ್ಯಕರ್ತರು ಲೆಕ್ಕ ಇಟ್ಕೊಂಡು ಇದೆಲ್ಲದರ ಜೊತೆಗೆ ನಮಗೆ 4 ಆಯ್ತು ಇವಾಗ. ಕ್ಯಾಂಡಿಡೇಟ್ 2, ಆಮೇಲೆ ಕಾರ್ಯಕರ್ತರು. ಗ್ರೌಂಡ್ ರಿಪೋರ್ಟ್ ಅಂತ ಒಂದಿರುತ್ತಲ್ಲ, ನ್ಯೂಟ್ರಲ್ ಆಗಿರೋರು ಮಾತಾಡ್ಕೋತಾರೆ ಎರಳಿ ಕಟ್ಟೆ ಮೇಲೆ ಕೂತ್ಕೊಂಡವ್ರು. ಏನೇ ಆಗ್ಲಿ ಸರ್, ಯಾರೇ ಗೆದ್ರು 40,000 ಹಬ್ಬಬ್ಬ ಅಂದ್ರೆ ಮಂಜುನಾಥ್ ಆದ್ರೂ ಗೆಲ್ಲಿ ಅಥವಾ ಡಿ.ಕೆ. ಸುರೇಶ್ ಆದ್ರೂ ಗೆಲ್ಲಿ 40,000ಕ್ಕಿಂತ ಜಾಸ್ತಿ ಆಗಲ್ಲ ಅಂತಕ್ಕಂಥದ್ದು. ಹಾಗೆ ನೋಡಕ್ ಹೋದ್ರೆ ಎಕ್ಸಿಟ್ ಪೋಲ್ಗಳಲ್ಲಿ 50-50 ಕೊಟ್ಟಿದ್ದಾರೆ ಈ ಕ್ಷೇತ್ರಕ್ಕೆ. ಟಫ್ ಫೈಟ್ ಇದೆ ಅಂತ ಅನ್ಬಿಟ್ಟು. ಹಾಗಾಗಿ ಗೆಲುವಿನ ಅಂತರ 40,000. ಇದು ಅಲ್ಲಿನ ಗ್ರೌಂಡ್ ರಿಪೋರ್ಟ್ ಅಂತಕ್ಕಂಥದ್ದು. ಲೋಕಸಭಾ ಚುನಾವಣೆಯಲ್ಲಿ 40,000 ಅಂತಕ್ಕಂಥದ್ದು ತುಂಬಾ ಕಡಿಮೆ ಮಾರ್ಜಿನ್. ಅಂದ್ರೆ ನೆಕ್ ಟು ನೆಕ್ ಫೈಟ್ ಇದೆ ಅಂತಕ್ಕಂಥದ್ದು ಮಾತ್ರ ಬಹಳ ಸ್ಪಷ್ಟವಾಗಿ ಲೀಡ್ ಸಿಕ್ಕಲ್ಲ ಅನ್ನೋ ರೀತಿಯಲ್ಲಿದೆ. ಸೊ ಇದು ಬೆಂಗಳೂರು ಗ್ರಾಮಾಂತರ, ನಾವು ಈಗಾಗಲೇ ಹೇಳಿರ್ತಕ್ಕಂಥದ್ದು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಒಂದು ಲೆಕ್ಕಾಚಾರ.